ನಿಮ್ ಜೀವನದಲ್ಲಿ ತುಂಬಾ ತೊಂದರೆಗಳು ಕೊಟ್ಟಿದ್ದಾರೆ. ಆಯ್ತು, ನಮ್ಗೊಂದು ಶೂಟ್ ಔಟ್ ಆಯ್ತು ಶಾಂತಲಾ ಸಿಲ್ಕ್ ಹೌಸ್ ಅಲ್ಲಿ. ಲುಸಿಡಾ AP9AV8586 ಅನ್ನುವಂಥ ಗಾಡಿ. ಇವತ್ತು ಅದ್ರ ಫೋಟೋಸ್ ಇದೆ, ಕೊಡ್ತೀನಿ, ರೆಕಾರ್ಡ್ ಮಾಡ್ಕೊಳ್ರಿ. ಬುಲೆಟ್ ಹೆಂಗ್ ಹೋಗಿದೆ ಅಂತ. ಕಲ್ಲು ಆ ರೋಡಲ್ಲಿ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಟಿಪ್ಪರ್ ಲಾರಿ ಬಂದು ಕಲ್ಲು ತಗೊಂಡೋಗಿ ಸೈಡಲ್ಲಿ ಹೊಡಿತು ಅಂತ ಹೇಳ್ಬಿಟ್ಟು ಬೀರಪಟ್ಟಿಗೆ ಕ್ಲೋಸ್ ಮಾಡಲ್ಲ. ಹೋಗ್ಲಿ, ಅದ್ರ ಬಗ್ಗೆ ನಮ್ಗೇನು ಯೋಚನೆ ಇಲ್ಲ. ಕಾಪರ್ ಬುಲೆಟ್, ಅದು ಗಾಡಿ ಒಳ್ಳೆ ಗಾಡಿ, ಜಾಪನೀಸ್ ಗಾಡಿ. ಹೊಡೆದು ಮೇಲಕ್ಕೆ ಹೋಯ್ತು ಬುಲೆಟ್. ಆಯ್ತಾ? ಹಾಗಾಗಿ ನೋಡ್ರಿ, ನಾನು ನೋಡಿ ಎಷ್ಟು ಸರಿ ಅಟ್ಯಾಕ್ ಆಗಿದೆ? ಎಷ್ಟು ಸರಿ? 7 ಸರಿ ಕರೆಕಲ್ ಕ್ರಾಸ್ ಹತ್ರ ಒಂದ್ಸರಿ, ಇನ್ನೊಂದ್ಸರಿ ನಮ್ಮ ಮೈಲ್ನಳ್ಳಿ ತೋಟದಲ್ಲಿ .22 ರೈಫಲ್ ಸಮೇತ ಒಬ್ಬನ್ ಬಂದಿದ್ದಾನೆ. ಹುಚ್ಚಿನ ತರ ಬಂದಂಗೆ ಕೈಯಲ್ಲಿ ಇಟ್ಕೊಂಡೆ ರೈಫಲ್. ಯಾಕೆ ಏನು ಅಂತಾನೆ ಗೊತ್ತಿಲ್ಲ, ವಿಚಿತ್ರವಾಗಿದೆ ನಮ್ಗೆ ಇದೆಲ್ಲಾನು. ಆಮೇಲೆ ಒಂದ್ಸರಿ ನನ್ನ ಆಫೀಸ್ ಕೆಳಗಡೆನೆ, ಅಲ್ಲೇ ಇದ್ದಾರೆ ಯಪ್ಪ, ಮುನಿ ಅಂತ ಹೇಳ್ತಾರೆ ಅವ್ರಿಗೆ. ಕೆಳಗಡೆ ದೊನ್ನೆ ಬಿರಿಯಾನಿ ಮಾಡ್ತಾರೆ ನಮ್ಮ ಆಫೀಸ್ ಕೆಳಗಡೆ. ಸ್ಕಾರ್ಪಿಯೋ ಗಾಡಿನ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ ಒಬ್ಬ ಮನುಷ್ಯ. ನನ್ನ ತಾಯಿಯವ್ರು ಇಳಿಬೇಕು ಆಫೀಸಿಂದ, ಇಳಿಯೋಕ್ಕಾಗ್ತಾ ಇಲ್ಲ. ಅವನು ತೆಗಿತಾ ಇಲ್ಲ, ವ್ಯಕ್ತಿ ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಆಮೇಲೆ ಬಂದ್ಬಿಟ್ಟು ಅಂತ ದುರಾಂಕರವಾಗಿ ಹಂಗೆ ಇದು ಮಾಡ್ಬಿಟ್ಟು, ಆಮೇಲೆ ಸ್ಲೋವಾಗಿ ಏನು ಮಾಡಿದ್ವಿ, ನಂಬರ್ ನೋಟ್ ಮಾಡ್ಕೊಂಡ್ರು ನಮ್ಮ ಸ್ನೇಹಿತರು ಯಾರು. ನಂಬರ್ ಕೊಟ್ಟರು, ನಾನು ನಂಬರ್ ಇದು ಮಾಡಿದೆ. ಅಲ್ಲಿರ್ತಕ್ಕಂಥ ಉಪ್ಪರ್ಪೇಟೆ ಇವರು ಸಾರ್ಜೆಂಟು, ಟ್ರಾಫಿಕ್ ಸಾರ್ಜೆಂಟು, ಸರ್ ಬಿಡಿ ಸರ್, ಯಾಕೆ ಸರ್ ಸುಮ್ಮನೆ ಅವರೇ ತರಲೆ ಹಾಗೆ ಹೀಗೆ ಅಂದರು. ತಿರುಗಿ ನಾನು ಮಾಡಿದೆ, ನಮ್ಮ ಮಾರುತಿ ಅಂತ ಇದ್ರು ಇಲ್ಲಿ ಗ್ರಾಮಾಂತರ SI ಕ್ರೈಮು. ಫೋನ್ ಮಾಡಿ ಹೇಳಿದೆ, ಸರ್ ನಂಬರ್ ಕೊಡಿ ಅಂತ ಹೇಳಿ. ನಂಬರ್ ಕೊಡಿ, ನೋಡ್ರೆ ಸ್ಕಾರ್ಪಿಯೋ ಗಾಡಿಗೆ ಮಾರುತಿ ವ್ಯಾನ್ ನಂಬರ್ ಹಾಕೊಂಡಿದ್ದಾರೆ. ಅರ್ಥ ಆಯ್ತರ ನಿಮ್ಗೆ? ಆಮೇಲೆ ಸರ್ ಇರಿ ಅವರು ಟ್ರಾಫಿಕ್ಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ರೈಮ್ಗೆ ಹೇಳ್ತೀನಿ ಅಂತ ಕ್ರೈಮ್ಗೆ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ವೆಹಿಕಲ್ ಎಲ್ಲ ಸೀಸ್ ಮಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ರು. ಅವ್ನು ಹೋಗಲ್ಲ, ಎಷ್ಟೋ ಮಾತ್ರ ಮನೆ ಸರಿಯಾಗಿ 4 ಬಿಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹೋಗಲ್ಲ. ಕೇಳಲ್ಲ, ಸಾಹೇಬ್ರು ಹೇಳಿ ಕೊಡ್ತೀನಿ ಅಂದರೆ ಮಾತ್ರ ಕೊಡ್ತೀನಿ, ಇಲ್ಲಾಂದ್ರೆ ಮುಗಿತ್ಕೊಂಡು ಡಾಕ್ಯುಮೆಂಟ್ಲ ನೀನು ಫುಲ್ ಕೂರಿಸ್ತೀನಿ ಒಳಗಡೆ ನಿನಗೆ ಅಂತ ಹೇಳಿ. ಆಮೇಲೆ ಬಂದು ತಪ್ಪಾಯ್ತು ಅಂತ ಕೇಳಿದೆ. ನೋಡಪ್ಪ ವಿನೋದ್ ರಾಜ್, ಲೀಲಾವತಿಯವರನ್ನ ಬಿಟ್ಟು ಈ ಕುರ್ಚಿ ಮೇಲೆ ಬೇರೆ ಯಾವುದಾದ್ರೂ ಯುವತಿನ ಕೂರಿಸ್ಕೊಂಡು ನಿನ್ನ ಕಾಲಲ್ಲಿರೋದ ಕಳಚಿ ಕಪಾಳ ಕೊಡಿ ಅಂತ ಹೇಳಿದೆ. ನಾನು ನನ್ನ ತಾಯಿನ ಕೂರಿಸಿದ್ದೀನಿ, ಅವ್ರ ವಯಸ್ಸಿಗೆ ಅಲ್ಲೇ ನಿಂತ್ಕೊಂಡಿರೋದು, ನೀ ಗಾಡಿ ತಗೊಂಬಂದಿಲ್ಲ, ಎಷ್ಟು ಒದ್ದಾಡಿರ್ಬೋದು, ನನ್ನ ತಾಯಿ ಕಾಲುಗಳು ಎಷ್ಟು ನೋವಾಗಿರ್ಬೋದು. ಏನಪ್ಪ ನೀನು ಒಂದು ತಾಯಿಗೆ ತಾನೇ ಹುಟ್ಟಿದವನು, ನಿನ್ನ ಕನಿಕರ ಬರಲಿಲ್ವೇನಯ್ಯ ಅಂತ ಕೇಳಿದೆ ನಾನು. ಕಣ್ಣು ನೀರು ಹಾಕ್ಬಿಟ್ಟ. ನಾ ತಪ್ಪ ಹೇಳಿ, ಬೇಡ ಕಾಲಿಗೆ ಯಾಕಪ್ಪ ಬೀಳ್ತೀಯ, ನಾವೆಲ್ಲ ಮನುಷ್ಯರೇ, ನಾವು ಆಶೀರ್ವಾದ ಮಾಡಿದ್ರೆ ನೀನು ಉದ್ಧಾರ ಆಗಲ್ಲ. ತಗೊಳಪ್ಪ, ಹೋಗಿ ತಗೊಂಡು ಫೋನ್ ಮಾಡಿ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ತಗೊಂಡು ಹೋದ. ಇದು ನಾ ಹೇಳ್ತಾ ಇದ್ದೀನಿ, ಈ ಭಾವನೆಗಳು, ಇದು ಅಭಿಮಾನಿಗಳ ಒಳಗಡೆ ಎಲ್ಲೂ ಯಾವತ್ತೂ ಕ್ಲಾಶ್ ಆಗಲೇಬಾರ್ದು. ನಾ ಯಾಕೆ ಈ ಮಾತು ದಯವಿಟ್ಟು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬಿಡ್ರಿ. ಇದು ಬೇರೆ ಭಾಷೆಗಳಲ್ಲೂ ಬೇರೆ ನಾಡುಗಳಲ್ಲೂ ಇದು ನಡೆದ್ರೂ ಇದು ಸಮರಸವಾಗಿ ಒಂದು ತೀರ್ಮಾನಕ್ಕೆ ಬಂದು ಆಮೇಲೆ ರಿಲ್ಯಾಕ್ಸ್ ಆಗಿದ್ದಾರೆ. ನಮ್ಮಲ್ಲಿ ರಿಲ್ಯಾಕ್ಸೇಷನ್ ಆಗೇ ಇಲ್ಲ, ಬೂದಿ ಮುಚ್ಚಿದ ಕೆಂಡ ಥರನೇ ಇದೆ. ಯಾವತ್ತಾದ್ರೂ ನಾನು ಎದ್ದೇಳ್ತೀನಿ, ನೀನು ಎದ್ದೇಳಿ, ಹೀಗಾದರೆ ನಾವು ಹೇಗೆ? ಸಿನಿಮಾ ಮಾಡಕ್ಕೆ ಬಂದಿದ್ದೀವ, ಜೀವನ ಮಾಡಕ್ಕೆ ಬಂದಿದ್ದೀವ, ಹೆಸರು ಸಂಪಾದನೆ ಮಾಡಕ್ಕೆ ಬಂದಿದ್ದೀವ, ಜಗಳ ಮಾಡಕ್ಕೆ ಬಂದಿದ್ದೀವ, ಕೊನೆ ಉಸಿರುವರೆಗೂ ಒಬ್ರಿಗೊಬ್ರು ಅಂತ ನಾವು ಲಾಸ್ಟಲ್ಲಿ ನಾವಲ್ಲ ಅನ್ನೋ ಥರ ಮೂರನೇವ್ರಿಗೆ ಲಾಭ ಮಾಡ್ಕೊಡಕ್ಕೆ ಬಂದಿದ್ದೀವ. ನಾನು ಇದನ್ನೇ ಕೇಳ್ತಾ ಇರೋದು. ಇದು ಚಿತ್ರರಂಗ ಮಾತ್ರ ಅಲ್ಲ, ನಮ್ಮ ರಂಗ. ನಾವು ನಿಮಗೆಲ್ಲ ಬೇಕಾಗಿರೋರಾಗಿ ಕಾಣಿಸ್ಕೋತಾ ಇದ್ದೀವಿ. ಕಾಣಿಸ್ದೇ ಇರ್ತಕ್ಕಂಥ ಎಷ್ಟೋ ಮನೆಗಳಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಜಮೀನುಗಳು ವಿವಾದದಲ್ಲಿ ಕೇವಲ ಒಂದಡಿಗೋಸ್ಕರ ಕೊಲೆಗಳು. ಇವೆಲ್ಲ ಏನ್ರಿ ಇವೆಲ್ಲ?